ನೋಡಿ ಇವತ್ತು ನಾನು ಹೋಟೆಲ್ ಸ್ಟೈಲು ಕೊಬ್ಬರಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಅಂದರೆ ಸಖತ್ತಾಗಿ ಬರುತ್ತೆ. ಬನ್ನಿ ಮತ್ತು ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ರುಚಿ ರುಚಿಯಾದಂತಹ ಹೋಟೆಲ್ ಸ್ಟೈಲ್ ಕೊಬ್ಬರಿ ಚಟ್ನಿನ ಮನೇಲೇ ನಾವು ಯಾವ ಥರ ಮಾಡ್ಬೋದು, ಎಷ್ಟು ಸಿಂಪಲ್ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಇಲ್ಲಿ ನೋಡಿ, ನಾನು ಕೊಬ್ಬರಿನ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಒಂದು 5-6 ಎಲೆಯಿಂದ ತೊಗೊಳ್ಳಿ ಸಾಕು. ಯಾಕಂದರೆ ಭಾಳ ಅಂದರೆ ಸ್ಮೆಲ್ ಆಯಿತು ಅಂದರೆ ತಿನ್ನೋಕ್ಕೆ ಟೇಸ್ಟ್ ಆಗೋದಿಲ್ಲ. ನೋಡಿ, ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ತೊಗೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶೇಂಗಾ ಕಾಳನ್ನು ಹುರಿದ್ಬಿಟ್ಟಿಟ್ಕೊಂಡಿದ್ದೆ. ಇಷ್ಟೆಲ್ಲ ಹಾಕಿ ನೀವು ಚಟ್ನಿ ಮಾಡಿದ್ರಿ ಅಂದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ. ಇದೇ ಥರ ಮಾಡ್ಕೊಂಡು ತಿಂತೀರಾ ನೀವು. ಇಡ್ಲಿ, ದೋಸೆ, ಪೂರಿ ಆಯಿತು ಮತ್ತು ಪಡ್ಡು ಎಲ್ಲದಕ್ಕೂ ಸೂಪರಾಗಿ ಬರುತ್ತೆ. ಇವಾಗ ನೋಡಿ, ನಾನು ಒಂದು ಮಿಕ್ಸರ್ ಜಾರಿಗೆ ಕೊಬ್ಬರಿನ ಫಸ್ಟ್ ಹಾಕ್ತಾಯಿದ್ದೀನಿ. ಕೊಬ್ಬರಿನ ಹೆಚ್ಚಿಬಿಟ್ಟು ಒಂದು ಸಲ ಕ್ಲೀನಾಗಿ ತೊಳೆದಿಟ್ಕೊಳ್ಳಿ. ನೋಡಿ, ಇವಾಗ ಕೊಬ್ಬರಿನ ಹೆಚ್ಚಿ ತೊಳೆದಿಟ್ಕೊಂಡಿದ್ದಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ಈ ಥರ ಮಿಕ್ಸರ್ ಜಾರ್ಗೆ ಕೊಬ್ಬರಿ ಹಾಕಿದ ಮೇಲೆ ನೀವು ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲದನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಪುದೀನ ಸೊಪ್ಪು ಭಾಳ ಹಾಕ್ತಂದರೆ ಏನಾಗುತ್ತಪ್ಪ ಅಂದರೆ ತುಂಬ ತಲೆ ಚಿಟ್ಟು ಅನ್ನೋ ಥರ ಆಗುತ್ತೆ. ಅದಕ್ಕೆ ನೋಡಿಬಿಟ್ಟು ಹಾಕಿ. ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕೊಬ್ಬರಿ ಹಾಕಿದ್ದೀನಿ. ಆಮೇಲೆ ಮೆಣಸಿನ್ಕಾಯನ್ನು ನೋಡಿ ಹಾಕ್ಕೋಬೇಕು. ಖಾರ ಭಾಳ ಇತ್ತು ಅಂದರೆ ಒಂದು 3 ಮೆಣಸಿನ್ಕಾಯನ್ನು ಹಾಕಿ. ಇಲ್ಲಪ್ಪ ಅಂತಂದರೆ ಖಾರ ಏನಿಲ್ಲ ಅಂದರೆ ಒಂದು 5-6 ಮೆಣಸಿನ್ಕಾಯಿನ ಹಾಕಿ ಮಾಡ್ಬೋದು. ನೀವು ಹೋಟೆಲಲ್ಲಿ ತಿಂತಿರಲ್ಲ ಸಾಮಾನ್ಯವಾಗಿ, ಇಡ್ಲಿ ದೋಸೆಗೆ ಕೊಡ್ತಾರೆ ಚಟ್ನಿನ, ಅದೇ ಥರನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಾನು ಮೆಣಸಿನ್ಕಾಯಿ ಏನು ಭಾಳ ಇವು ಖಾರ ಇರಲಿಲ್ಲ, ಹಾಗಾಗಿ ಒಂದು 5 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಶೇಂಗಾ ಕಾಳನ್ನು ಹುರಿದಿಟ್ಕೊಂಡಿದ್ದೆ, ಅದನ್ನೇನು ವಿಡಿಯೋ ತೋರಿಸ್ತಿಲ್ಲ. ಈ ಥರ ಹುರಿದಿಟ್ಕೊಂಡಿದ್ದೀನಿ. ನಾನು ಸಿಪ್ಪೆ ಏನು ತೆಗಿತಲ್ಲ, ಹಾಗೆ ಡೈರೆಕ್ಟಾಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ ಚಟ್ನಿ. ನೋಡಿ, ಮತ್ತು ಸ್ವಲ್ಪ ಪುಟಾಣಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಪುಟಾಣಿ, ಸ್ವಲ್ಪ ಶೇಂಗಾ ಕಾಳನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ. ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಚಟ್ನಿನ ನೀವು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನೋಡಿ, ಉಪ್ಪನ್ನು ನೋಡಿ ಹಾಕ್ಬೇಕು ನೀವು ಎಷ್ಟು ಬೇಕಾಗತ್ತೆ ಅಂತಂದು. ಇವಾಗ ನೋಡ್ಕೊಂಡಿದ್ದೀರಲ್ಲ, ಖಂಡಿತ ಟ್ರೈ ಮಾಡಿ. ಮತ್ತು ಸ್ವಲ್ಪ ಜೀರಿಗೆ ಹಾಕಿ. ಜೀರಿಗೆ, ಬೆಲ್ಲ ನೋಡಿ, ಜೀರಿಗೆ, ಬೆಲ್ಲ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಮಾಡ್ಕೊಂಡ್ರಿ ಅಂದರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನೀರನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಈ ಲೆವೆಲ್ಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಶೇಂಗಾ ಕಾಳು ಮತ್ತು ಪುಟಾಣಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಚಟ್ನಿ. ನೋಡಿ, ಇವಾಗ ರೆಡಿಯಾಗಿದೆ ಚಟ್ನಿ. ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ, ಅದನ್ನು ಸಹಿತ ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಮತ್ತು ಕರಿಬೇವು ಎಣ್ಣೆಲಿ ಎಷ್ಟು ನೀವು ಚಟ್ ಅಂತ ಸಿಡಿಸಿದರೆ ಆಗೋಗುತ್ತೆ ಒಗ್ಗರಣೆ. ನೋಡಿ, ಇವಾಗ ಸೇಮ್ ಟು ಸೇಮ್ ಹೋಟೆಲಲ್ಲಿ ನಾವು ತಿನ್ನೋ ಥರನೇ ಆಗಿದೆ. ನೀವು ಬೇಕಾದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಬೋದು, ಯಾಕಂದರೆ ಸಾಯಂಕಾಲ ಮಟನೂ ಏನೂ ಆಗೋದಿಲ್ಲ ಚಟ್ನಿ. ನೋಡಿರಿ, ರುಚಿ ರುಚಿಯಾದಂತಹ ಹೋಟೆಲ್ ಸ್ಟೈಲ್ ಕೊಬ್ಬರಿ ಚಟ್ನಿ ರೆಡಿ ಆಗೈತಿ. ನಾನು ಈ ಕಡೆ ಪಡ್ಡು ಮಾಡಿದ್ದೆ. ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೂಪರಾಗೇ ಬರುತ್ತೆ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಸ್ಟರ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ, ಕೊಬ್ಬರಿ ಚಟ್ನಿ, ಪಡ್ಡು ಮತ್ತು ಶೇಂಗಾ ಚಟ್ನಿ ಎಲ್ಲ ರೆಡಿಯಾಗಿದೆ. ನೋಡಿ, ಸೂಪರ್ ಅಲ್ವಾ? ಹೇಗಿತ್ತು ವಿಡಿಯೋ? ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ನೋಡಿ, ಕಡ್ಲಿ ಚಟ್ನಿ ಸೂಪರಾಗೇ ಬರುತ್ತೆ ಪಡ್ಡಿಗೆ ಮಾತ್ರ. ಪಲ್ಯ ಮಾಡೋರು ಪಲ್ಯ ಮಾಡ್ತಾರೆ, ಆದರೆ ನಾವು ಕಡ್ಲಿ ಚಟ್ನಿ ಮತ್ತು ಈ ಥರ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂತೀವಿ ಪಡ್ಡುಗಳನ್ನು. ಹೇಗಿತ್ತು ವಿಡಿಯೋ? ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.